ನಮ್ಮ ಬಡ್ಡಿಹಳ್ಳಿಲಂತೂ ಇವತ್ತು ನಮ್ಮ ಕರಗ್ಲಮ್ಮನ 3ನೇ ವರ್ಷದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೀತು. ಹಾಯ್ ಹಲೋ, ಇದು ಮಂಗಳವಾರದ ವಿಡಿಯೋ. ಬೆಳಗ್ಗೆ ತಿಂಡಿಗೆ ಅಂತ ಗೋಧಿ ದೋಸೆ ಮಾಡಿಕೊಂಡು ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕಾಳು ಚಟ್ನಿ ಮಾಡ್ಕೊಂಡಿದ್ವು. ತಿಂಡಿ ಎಲ್ಲ ಮಾಡಿ ಚಿನ್ನಮ್ಮನ ರೆಡಿ ಮಾಡಿ ಸ್ಕೂಲಿಗೆ ಕೂಡ ಕಳಿಸ್ಕೊಟ್ಟೆ. ಅವನು ಸ್ಕೂಲ್ಗೆ ಹೋದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಅಪ್ಪ ಐಸ್ ಕ್ರೀಮ್ ತೊಗೊಬಂದಿದ್ರು. ಸೊ ಅಷ್ಟರಲ್ಲಿ ಚಿನ್ನಮ್ಮ ಕೂಡ ಸ್ಕೂಲ್ ಮುಗಿಸ್ಕೊಬಂದಿದ್ದ. ಸೊ ಬರ್ತಿದ್ದಂಗೆ ಅವನಿಗೂ ಕೂಡ ಐಸ್ ಕ್ರೀಮ್ ಕೊಟ್ಟು ನಾವು ಎಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡು ಮತ್ತು ಇದು ಸಂಜೆ ದೇವಸ್ಥಾನ ಹತ್ರ ಪೂಜೆ ಮಾಡಿಸೋದಕ್ಕೆ ಅಂತ ನಾನು ಅಮ್ಮ ಕೂಡ ಹೊರಟ್ವು. ಆಮೇಲೆ ದೇವಸ್ಥಾನ ಹತ್ರ ಹೋದ್ವು. ಕರಗ್ಲಮ್ಮನ 3ನೇ ವರ್ಷದ ವಾರ್ಷಿಕೋತ್ಸವ ಅಂತೂ ತುಂಬಾ ಚೆನ್ನಾಗಿ ನಡೀತು. ಹಾಗೆ ವಾರ್ಷಿಕೋತ್ಸವ ಸಲುವಾಗಿ ಕ್ಯಾತ್ಸಂದ್ರದ ಶ್ರೀ ಗುಂಡ್ಲಮ್ಮ ಹಾಗೆ ಬಡ್ಡಿಹಳ್ಳಿದೆ ಗೋಪಾಲಕೃಷ್ಣ ಸ್ವಾಮಿ ದೇವ್ರನ್ನ ಕೂಡ ಕರೆಸಿದ್ರು. ಸೊ ಎಲ್ಲ ದೇವ್ರ ಮೆರವಣಿಗೆನೂ ಕೂಡ ತುಂಬಾ ಚೆನ್ನಾಗಿತ್ತು. ಅಲಂಕಾರಗಳಂತೂ ದೇವ್ರುಗಳಿಗೆ ತುಂಬಾ ಚೆನ್ನಾಗಿ ಮಾಡಿದರು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಇದು ಕರಗ್ಲಮ್ಮನಿಗೆ 3ನೇ ವರ್ಷದ ವಾರ್ಷಿಕೋತ್ಸವ. ಪ್ರತಿ ವರ್ಷವೂ ಕೂಡ ಇಷ್ಟೇ ಚೆನ್ನಾಗಿ ಇಷ್ಟೇ ಗ್ರ್ಯಾಂಡಾಗಿ ನಡೆಸ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮೆರವಣಿಗೆ ಆಗಿರ್ಬೋದು, ದೇವ್ರ ಪೂಜೆ, ದೇವ್ರ ಅಲಂಕಾರ ಎಲ್ಲದು ತುಂಬಾ ಚೆನ್ನಾಗಿತ್ತು. ಹಾಗೆ ತುಂಬಾ ಚೆನ್ನಾಗಿ ನಡೀತು ಕೂಡ. ಇದೇ ನೋಡಿ ಶ್ರೀ ಕರಗ್ಲಮ್ಮ ದೇವಿ ಅಂತ ಎಷ್ಟು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ರೇಣುಕಾ ಯಲ್ಲಮ್ಮ ದೇವಿ, ಇದಕ್ಕೂ ಕೂಡ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಅಂತ ಗೀ ರೈಸ್ ಮತ್ತು ಕುರ್ಮಾ ಕೇಸರಿಬಾತ್ ಕೊಟ್ಟಿದ್ರು. ಸೊ ಊಟ ಕೂಡ ಮುಗಿಸ್ಕೊಂಡು ಮನೆ ಕಡೆ ಹೊರಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಂಡು ಲೈಕ್ ಕೊಟ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.